ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಇಡೀ ರಾಜ್ಯದಲ್ಲೇ ಸಂಚಲನವನ್ನು ಮೂಡಿಸಿದಂಥ ಪ್ರಕರಣಗಳಲ್ಲಿ ಧರ್ಮಸ್ಥಳದ ಸಾಮೂಹಿಕ ಸಮಾಧಿ ಪ್ರಕರಣ ಕೂಡ ಒಂದು. ನೋಡಿ, ಈ ಕೇಸ್ ಒಂದು ಮಟ್ಟಿಗೆ ತಾರ್ಕಿಕ ಅಂತ್ಯವನ್ನು ಕಂಡಿದೆ. ಇನ್ನೇನಿದ್ರೂ ಗೊಂದಲಗಳಿದ್ದರೆ ಅದು ಸೌಜನ್ಯ ಕೇಸ್ ಮಾತ್ರ ಅನ್ನೋ ಥರದ ಚರ್ಚೆಗಳಾಗ್ತಾ ಇದ್ದವು. ನೋಡಿ, ಮಧ್ಯಂತರ ವರದಿಯನ್ನು ಈಗಾಗಲೇ ಸರ್ಕಾರಕ್ಕೆ SIT ಟೀಮ್ ಕಳಿಸ್ಕೊಟ್ಟಿದೆ. ಅಲ್ಲಿ ಏನೂ ಕೂಡ ತಿಳಿಲ್ಲ. ಚಿನ್ನೇನಿಗೆ ಈಗಾಗಲೇ ಬೇಲನ್ನು ಕೊಡಲಾಗಿದೆ ಅನ್ನೋ ಥರದ ಚರ್ಚೆಗಳು ಈಗಲೂ ಕೂಡ ಜನಮಾನಸದಲ್ಲಿ ಹಾಗೇ ಇದೆ. ನೋಡಿ, ಒಟ್ಟಾರೆಯಾಗಿ ಸಿಕ್ಕಿದ್ದಲ್ಲಿ 8 ತಲೆಬೋಡುಗಳು. ಹಾಗಾದರೆ ಅದು ಯಾರಿಗೆ ಸಂಬಂಧಪಟ್ಟಿದ್ದು? ಮಿಸ್ಸಿಂಗ್ ಕೇಸಸ್ಗಳಿಗೆ ಸಂಬಂಧಪಟ್ಟಿದ್ದ? ಅಲ್ಲಿ ಏನಾದರೂ ಆ ಥರದ ಅಪರಾಧಗಳು ನಡೀತಾ ಇದ್ವಾ? ಈ ಥರದ ಅನೇಕ ಆರೋಪಗಳಿಗೆ ಇವತ್ತು ಮತ್ತೆ ಬಂಗ್ಲೆಗುಡ್ಡಕ್ಕೆ SIT ಟೀಮ್ ಹೋಗ್ತಾ ಇರಬೇಕಾದ್ರೆ ಅದಕ್ಕೂ ಏನಾದರೂ ನಂಟಿದೆಯಾ? ಎಲ್ಲ ಅನುಮಾನಗಳ ನಡುವೆ ಇದೀಗ ಬಂಗ್ಲೆಗುಡ್ಡಕ್ಕೆ SIT ಟೀಮ್ ಮತ್ತೆ ಎಂಟ್ರಿ ಕೊಡ್ತಾ ಇರೋದು. ಇದು ಈ ಕೇಸ್ನ ಮತ್ತೊಂದು ರೋಚಕ ಹಂತಕ್ಕೆ ತೆಗೆದುಕೊಂಡು ಕೂಡ ಹೋಗ್ತಾ ಇದೆ. ಅಸಲಿಗೆ SIT ಟೀಮ್ ಯಾಕೆ ಬಂದಿದೆ, ಏನಿದೆ ಈ ಕೇಸ್ನಲ್ಲಿ ಮತ್ತೆ ಅಪ್ಡೇಟ್ಸ್ ಅನ್ನೋದನ್ನ ಡೀಟೇಲ್ಡಾಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಇವತ್ತು ಮುಂಜಾನೆ ಇಲ್ಲಿಯವರೆಗೂ ಕೂಡ ಮಂದಗತಿಯಲ್ಲಿ ಸಾಗ್ತಾ ಇದ್ದಂಥ SIT ಇನ್ವೆಸ್ಟಿಗೇಷನ್ ಯಾವುದೇ ರಿಪೋರ್ಟ್ಸ್ಗಳನ್ನು ಕೂಡ ಬಿಟ್ಟುಕೊಡದೆ ಜನರಿಗೆ ಈಗಲೂ ಕೂಡ ಅದರ ಬಗ್ಗೆ ಒಂದು ಕ್ಲಾರಿಟಿ ಕೂಡ ಸಿಕ್ಕಿರಲಿಲ್ಲ. 8 ತಲೆಬುರುಡೆಗಳು, ಮೂಳೆಗಳು ಸಿಕ್ಕಿದ್ದು FSL ರಿಪೋರ್ಟ್ ಎಲ್ಲಿದೆ, ಯಾರಿಗೆ ಸಂಬಂಧಪಟ್ಟಿದ್ದು ಅನ್ನೋ ಥರದ ಚರ್ಚೆಗಳು, ಗೊಂದಲಗಳು, ಕನ್ಫ್ಯೂಷನ್ಸ್ಗಳು ಸಹಜವಾಗಿ ಎಲ್ರಿಗೂ ಕೂಡ ಇತ್ತು. ಆದರೆ ಇವತ್ತು SIT ಟೀಮ್ ದಿಢೀರನ್ನಾಗಿ ಏನೂ ಕೂಡ ಇನ್ಫಾರ್ಮ್ ಮಾಡದೆ, ಯಾರಿಗೂ ಕೂಡ ಇದರ ಯೋಚನೆ ಕೂಡ ಇಲ್ಲದಂತೆ ಏಕಾಏಕಿಯಾಗಿ ಎಂಟ್ರಿ ಕೊಟ್ಟಿದ್ದು ಸೋಕೋ ಟೀಮು ಮತ್ತು FSL ಟೀಮ್ ಸಮೇತ ಇವತ್ತು ಬಂಗ್ಲೆಗುಡ್ಡಕ್ಕೆ ಎಂಟ್ರಿ ಕೊಡ್ತು. ಒಟ್ಟಾರೆಯಾಗಿ FSL DNA ವರದಿ ನೀಡಿದಂಥ ವೈಜ್ಞಾನಿಕ ಮಾಹಿತಿಯ ಆಧಾರದ ಮೇಲೆ ಬಂಗ್ಲೆಗುಡ್ಡದಲ್ಲಿ ನಿಜಕ್ಕೂ ಕೂಡ ಅಪರಾಧಿಕ ಕೃತ್ಯಗಳು ನಡೆದಿರೋದು ಖಚಿತವಾಗಿಯೇ ಈ ಥರ ಬಂದಿದ್ದಾರೆ ಅನ್ನೋ ಚರ್ಚೆಗಳು ಈಗ ಶುರುವಾಗಿದ್ದಾವೆ. ಹಾಗಾದರೆ ಏನು ನಡೀತಾ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. 3 ಜನ FSL ಅಧಿಕಾರಿಗಳು ಇವತ್ತು ಬಂದಿರೋದಲ್ಲಿಗೆ, ಜೊತೆಗೆ ಸೋಕೋ ಟೀಮು ಮತ್ತು ಅವರ FSLನ ಟೀಮ್ ಎಲ್ಲವೂ ಕೂಡ ಬಂದಿದೆ. ನೋಡಿ, ಮೊದಲಿಗೆ ಇವತ್ತು SIT ಟೀಮ್ ವಿಠಲ್ಗೌಡ ಅವರ ಕಾರ್ ಡ್ರೈವರ್ ಪ್ರದೀಪ್ ಗೌಡ ಅವ್ರನ್ನ ಬಂಗ್ಲೆಗುಡ್ಡಕ್ಕೆ ಕರೆದುಕೊಂಡು ಹೋಯಿತು. ಬಂಗ್ಲೆಗುಡ್ಡ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಗ್ರಾಮದಲ್ಲಿರ್ತಕ್ಕಂಥ ಒಂದು ಗುಡ್ಡ. ಈ ಥರದ ಎಲ್ಲ ಕೃತ್ಯಗಳು ಅಲ್ಲಿ ನಡೆದಿದೆ ಅನ್ನೋ ಆರೋಪಗಳು ಸುತ್ತಮುತ್ತ ಓಡಾಡ್ತಾ ಇತ್ತಲ್ಲ, ಅದೇ ಜಾಗ. ನೋಡಿ, ಸಾಮೂಹಿಕ ಅಂತ್ಯಕ್ರಿಯೆ ಪ್ರಕರಣದ ತನಿಖೆ ನಡೆಸ್ತಾ ಇರ್ತಕ್ಕಂಥ SIT ಟೀಮ್ ಒಟ್ಟಾರೆಯಾಗಿ 8 ತಲೆಬುರುಡೆಗಳು ಪತ್ತೆಯಾಗಿರ್ತಕ್ಕಂಥ ಅಪರಾಧ ದೃಶ್ಯಗಳನ್ನು ಆ ಸೀನ್ನ ರೀಕ್ರಿಯೇಟ್ ಮಾಡಲಿಕ್ಕೆ ಶುರು ಮಾಡಿದೆಯಂತೆ. ಸೊ ಹಾಗಾಗಿಯೇ ಅಲ್ಲಿನ FSL ಟೀಮ್ ಜೊತೆಗೆ ತಜ್ಞರು ಮತ್ತು ಪೊಲೀಸ್ ಸಿಬ್ಬಂದಿ ಎಲ್ಲ ಟೀಮ್ ಅದೇ ಪ್ರದೇಶದಿಂದ ವಿಠಲ್ಗೌಡ ಅವರು ಎತ್ಕೊಂಡು ಹೋದಂಥ ತಲೆಬುರುಡೆಗೆ ಸಂಬಂಧಪಟ್ಟಾದ ಸೀನನ್ನು ಮತ್ತೆ ರೀಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಇದು ಸದ್ಯದ ಮಾಹಿತಿ, ಬಲ್ಲ ಮೂಲಗಳಿಂದ ತಿಳಿದು ಬರ್ತಾ ಇರತಕ್ಕಂಥ ಮಾಹಿತಿ. ನಿಮಗೆ ಆರಂಭದಲ್ಲಿ ಗೊತ್ತಿರ್ಬೋದು, ವಿಠಲ್ಗೌಡ ಅವರು ಒಂದು ವಿಡಿಯೋ ವೈರಲ್ ಆಗ್ತಾ ಇದ್ದಾಗ ಚಿನ್ನಯ್ಯ ಅವಾಗ ಕಂಪ್ಲೇಂಟ್ ಕೊಡ್ತಾನಲ್ವ ಮೆಜಿಸ್ಟ್ರೇಟ್ ಮುಂದೆ ಹೋಗಿ, ಆವಾಗ ಒಂದು ವಿಡಿಯೋ ವೈರಲ್ ಆಯಿತು. ಅಂದರೆ ಚಿಕ್ಕದಾದಂಥ ಮಚ್ಚಿನಿಂದ ಹೋಗಿ ತಲೆಬುಡೆ ಒಂದು ಪೆಟ್ಟನ್ನು ಕೊಟ್ಟು ಅದನ್ನು ಹೇಗೆ ವಿಡಿಯೋ ಮಾಡಿಕೊಂಡು ಅದನ್ನು ಕವರ್ನಲ್ಲಿ ಹಿಡ್ಕೊಂಡು ಬಂದರು ಅಂತ. ಅದೇ ದೃಶ್ಯಾವಳಿಗಳನ್ನು ಈಗ ಮತ್ತೆ ಸೀನ್ ರೀಕ್ರಿಯೇಟ್ ಮಾಡ್ತಾಯಿದ್ರು. ಈಗಾಗಲೇ 6 ಜನರ ಮೇಲೆ ಆರೋಪ ಪಟ್ಟಿಯನ್ನು ಕೂಡ ಸಲ್ಲಿಸಿ ಅವರೇ ಅಪರಾಧಿಗಳು ಎನ್ನುವಂತೆ SIT ಟೀಮ್ ಒಂದು ರಿಪೋರ್ಟನ್ನು ಕೊಟ್ಟಿದ್ದು ನೀವು ಗಮನಿಸಿದ್ದೀರಿ. ಅದರಲ್ಲಿ ವಿಠಲ್ಗೌಡ ಅವರು ಕೂಡ ಅಪರಾಧಿಯಾಗಿದ್ದರು. ಸೊ ಹಾಗಾಗಿ ಈ ಸೀನ್ನ ಈಗ ರೀಕ್ರಿಯೇಟ್ ಮಾಡಲಾಗ್ತಾ ಇದೆ ಅನ್ನಲಾಗ್ತಾ ಇದೆ. ಒಟ್ಟಾರೆಯಾಗಿ 2 ಅಸ್ಥಿಪಂಜರದ ಅವಶೇಷಗಳಿಂದ ಹೊರತೆಗೆಯಲಾದಂಥ DNA ರಿಪೋರ್ಟ್, ಅಲ್ಲಿ ಸಿಕ್ಕಂಥ ಟೋಟಲ್ 8 ತಲೆಬೋಡುಗಳು, ಅದರಲ್ಲಿ 2 ಅಸ್ಥಿಪಂಜರದ ಅವಶೇಷಗಳು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ರಲ್ವ ಆ ವ್ಯಕ್ತಿಗಳ DNA ಪ್ರೊಫೈಲ್ ಜೊತೆಗೆ ಮ್ಯಾಚ್ ಆಗ್ತಾ ಇದ್ದಾವಂತೆ. ಅದು ಕೂಡ ಈಗ ಗೃಹ ಇಲಾಖೆಯ ಮೂಲಗಳು ತಿಳಿಸ್ತಾ ಇದ್ದಾವೆ. ಅದಾಗಿಯೂ ಕೂಡ DNA ಹೊಂದಿಕೆಯಾಗುವ ಮತ್ತು ಈ ಕಾಣೆಯಾದಂಥ ವ್ಯಕ್ತಿಗಳ ಗುರುತುಗಳು ಯಾರು, ಎತ್ತ ಕಂಪ್ಲೇಂಟ್ ಕೊಟ್ಟವ್ರು ಯಾರು, ಅದನ್ನು ಯಾವುದೂ ಕೂಡ ಈಗ SIT ಟೀಮ್ ಬಹಿರಂಗಪಡಿಸ್ತಾ ಇಲ್ಲ. ಸದ್ಯ ಅದು ಇನ್ನೊಂದು ಭಾಗವಾಗಿ ಕೂಡ ತನಿಖೆ ನಡೀತಾ ಇದೆ. ನೋಡಿ, ಮಿಸ್ಸಿಂಗ್ ಕಂಪ್ಲೇಂಟ್ ಮಿಸ್ ಆಗಿದ್ದಂಥ ವ್ಯಕ್ತಿಗಳಿಗೂ ಇಲ್ಲಿ ಸಿಕ್ಕಂಥ ತಲೆಬುರುಡೆಗಳಿಗೂ ಈಗ ಮ್ಯಾಚ್ ಆಗಿರೋದ್ರಿಂದ ಅದಕ್ಕೆ ಕಾರಣ ಏನು, ಅವ್ರು ಯಾವ ಹಿನ್ನೆಲೆಯಲ್ಲಿ ಬಂದಿದ್ದು, ಇದು ಯಾವುದಾದ್ರೂ ಏನಾದರೂ ಕ್ರೈಮ್ ನಡೆದಿದೆಯಾ, ಅಲ್ಲಿ ಆ ಥರದ್ದು ಏನಾದರೂ ಕೃತ್ಯ ನಡೆದಿದೆಯಾ, ಜೊತೆಗೆ ಇವರೆಲ್ಲರೂ ಕೂಡ ಆರೋಪ ಮಾಡ್ತಾ ಇದ್ದಾರಲ್ಲ ಅದಕ್ಕೂ ಏನಾದರೂ ನಂಟಿದೆಯಾ, ಇವೆಲ್ಲವನ್ನು ಕೂಡ ಅಲ್ಲಿ ಸೂಕ್ಷ್ಮವಾಗಿ ತನಿಖೆಯ ಭಾಗವಾಗಿ ಅವ್ರು ಮಾಡಬೇಕಾಗತ್ತೆ. ಇನ್ನು ಅದರ ಜೊತೆಗೆ ಬಂಗ್ಲೆಗುಡ್ಡ ಅಪರಾಧ ನಡೆದ ಸ್ಥಳವಾಗಿದ್ದರಿಂದ ತುಂಬ ಸೆನ್ಸಿಬಲ್ ಕೇಸ್ ಕೂಡ ಆಗಿರೋದ್ರಿಂದ ಆ ಬಂಗ್ಲೆಗುಡ್ಡದ ಒಳಗೆ ಯಾರಿಗೂ ಕೂಡ ಅವಕಾಶವನ್ನು ಸದ್ಯದ ಮಟ್ಟಿಗೆ ಮಾಡ್ತಾ ಇಲ್ಲ. ಬಟ್ ಮೂಲಗಳು ಹೇಳೋ ಪ್ರಕಾರ SIT ಟೀಮ್ ನಿನ್ನೆಯೇ ಈ ಥರದ ಸೀನ್ ರೀಕ್ರಿಯೇಷನ್ಗೆ ತುಂಬ ಪ್ಲ್ಯಾನ್ ಕೂಡ ಮಾಡ್ಕೊಂಡಿದೆಯಂತೆ. ಇನ್ನು ದೇರಳಕಟ್ಟೆ KS ಹೆಗಡೆ ಆಸ್ಪತ್ರೆಯಿಂದ ಒಂದಿಷ್ಟು ಜನರ ತಜ್ಞರನ್ನು ಕೂಡ ಕರೆಸ್ಕೊಂಡಿದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರೋದು. ಜೊತೆಗೆ ಅಲ್ಲಿ ಆ ಸೀನ್ನ ರೀಕ್ರಿಯೇಟ್ ಮಾಡಬೇಕಾಗಿರೋದ್ರಿಂದ ಈ ಪ್ರೊಸೀಜರ್ನ ಸಮಯದಲ್ಲಿ
ಕಂಪ್ಲೀಟ್ ಅಲ್ಲಿ ವಿದ್ಯುತ್ ಬೇಕಾಗೇ ಆಗುತ್ತೆ. ಅದಕ್ಕೋಸ್ಕರವಾಗಿ ಒಂದಿಷ್ಟು ಜನ್ರೇಟ್ರು ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದಾರಂತೆ. ಕಂಪ್ಯೂಟರ್ಗಳ ನೆರವಿನ ಸಹಾಯದಿಂದ ಅಲ್ಲಿ ದೃಶ್ಯಾವಳಿಗಳ 3D ದೃಶ್ಯೀಕರಣ ಮಾಡಲಿಕ್ಕೂ ಕೂಡ ಒಂದಿಷ್ಟು ವಿಡಿಯೋಗ್ರಫಿ ಕೂಡ ಮಾಡಿಕೊಳ್ಳಿಕ್ಕೆ ಎಲ್ಲ ತನಿಖಾಧಿಕಾರಿಗಳು ಮತ್ತು ತಜ್ಞರು ಅನೇಕ ಲ್ಯಾಪ್ಟಾಪ್ಗಳನ್ನು ಕೂಡ ಅಲ್ಲಿ ಕೊಂಡೊಯ್ದಿದ್ದಾರೆ ಅನ್ನೋ ಮಾಹಿತಿಗಳು ಸದ್ಯದ ಮಟ್ಟಿಗೆ ಸಿಗ್ತಾ ಇರೋದು. ಸ್ನೇಹಿತರೆ, ಇದರ ಭಾಗವಾಗಿ ನಾವು ಆ ವಿಡಿಯೋದಲ್ಲಿ ವಿಠಲ್ಗೌಡ ಅವರ ಜೊತೆಗಿದ್ದಾಗ ಆ ಕಾರ್ ಡ್ರೈವರ್ ಆಗಿದ್ದಂಥ ಪ್ರದೀಪ್ ಕುಲಾಲ್ ಅವರು ಕೂಡ ಆ ಸಮಯದಲ್ಲಿ ಇದ್ದರು ಅಂತ ಇನ್ವೆಸ್ಟಿಗೇಷನಲ್ಲಿ ಅವರು ಕೂಡ ಸಾಕ್ಷ್ಯವಾಗಿ ಪರಿಗಣಿಸಿರೋದ್ರಿಂದ ನಿನ್ನೆಯೇ ಪ್ರದೀಪ್ ಕುಲಾಲ್ ಅವರಿಗೆ ನೀವು ಬಂಗ್ಲೆಗುಡ್ಡಕ್ಕೆ ಬರಬೇಕು, ಜೊತೆಗೆ ನೀವು ಆ ಸಮಯದಲ್ಲಿ ಅಂದರೆ ಮಾರ್ಚ್ 2024ರಲ್ಲಿ ಅದನ್ನು ತರೋ ಸಂದರ್ಭದಲ್ಲಿ ನೀವು ಯಾವ ಶರ್ಟನ್ನು ಧರಿಸಿದ್ರೋ ಅದೇ ಶರ್ಟನ್ನು ಹಾಕ್ಕೊಂಡು ಬರಬೇಕು ಅಂತಲೂ ಕೂಡ ಅವ್ರಿಗೆ ಸೂಚನೆ ಕೂಡ ಕೊಡಲಾಗಿತ್ತಂತೆ. ಒಟ್ಟಾರೆಯಾಗಿ ಈ ಎಲ್ಲ ಸೀನ್ ರೀಕ್ರಿಯೇಷನ್ನ ಎಲ್ಲ ದೃಶ್ಯಾವಳಿಗಳ ಭಾಗವಾಗಿ ಪ್ರದೀಪ್ ಅವರು ಇರಬಹುದು ಮತ್ತು ವಿಠಲ್ಗೌಡ ಅವರು ಎಲ್ಲರೂ ಕೂಡ ಭಾಗವಹಿಸೋ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಈ ತಲೆಬುರುಡೆಯನ್ನು ಸಂಗ್ರಹಿಸುವ ಬಗ್ಗೆ ನಮಗೀಗಾಗಲೇ BNSS ಸೆಕ್ಷನ್ 183 ಅಡಿಯಲ್ಲಿ ಅವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದರು ಪ್ರದೀಪ್ ಕುಲಾಲ್ ಅವರು. ಆ ಸ್ಟೇಟ್ಮೆಂಟ್ ಆಧಾರದಲ್ಲೇ ಈ ಥರದೊಂದು ಸೀನ್ ರೀಕ್ರಿಯೇಷನ್ ಪ್ರೊಸೀಜರ್ ನಡೀತಾ ಇದೆ. ಇದು ತುಂಬ ದಿನಗಳನ್ನು ಕೂಡ ತೆಗೆದುಕೊಳ್ಳೋ ಪ್ರಕ್ರಿಯೆ ಆಗಿರೋದ್ರಿಂದ ಇದು ಇವತ್ತಿಗೆ ಮುಗಿಯೋದಿಲ್ಲ ಅಂತಲೂ ಕೂಡ ತನಿಖಾಧಿಕಾರಿಗಳು ಪ್ರಾಥಮಿಕ ಮಾಹಿತಿಯನ್ನು ಕೂಡ ಈಗಾಗಲೇ ಇಲಾಖೆಗೂ ಕೂಡ ಕೊಟ್ಟಿದ್ದಾರಂತೆ. ಭಾಳಷ್ಟು ಸರಿ ಬರಬೇಕಾಗುತ್ತೆ, ಮತ್ತು ವಿಡಿಯೋ ದೃಶ್ಯಾವಳಿಗಳನ್ನು ಮಾಡ್ಕೊಳ್ಬೇಕಾಗತ್ತೆ, ಇಲ್ಲ ಅಲ್ಲಿ ಮತ್ತೆ ಟೆಂಟನ್ನು ಕೂಡ ಹಾಕಿ ಅಲ್ಲೇ ರಾತ್ರಿ ಇಡೀ ಉಳಿಬೇಕಾಗತ್ತೆ, ಅಥವಾ ಮತ್ತು ನೆಕ್ಸ್ಟ್ ಮಾರ್ನಿಂಗ್ ಬಂದು ಮತ್ತೆ ಅದನ್ನು ವಿಡಿಯೋವನ್ನು ಕೂಡ ಮಾಡ್ಕೊಳ್ಬೇಕಾಗತ್ತೆ. ಈ ಪ್ರೊಸೀಜರ್ ತುಂಬ ದೀರ್ಘಕಾಲ ನಡೀತಕ್ಕಂಥ ಪ್ರೊಸೀಜರ್ ಅಂತ ಹೇಳಲಾಗ್ತಾ ಇದೆ. ಸ್ನೇಹಿತರೆ, ನಿಮಗೆಲ್ರಿಗೂ ಕೂಡ ಇನ್ನೊಂದಿಷ್ಟು ಮಾಹಿತಿನ ಹೇಳಲೇಬೇಕು. ನಮಗೆ ಧರ್ಮಸ್ಥಳ ಗ್ರಾಮದ ಬಂಗ್ಲೆಗುಡ್ಡ, ಕನ್ಯಾಡಿ ಮುಂತಾದ ಪ್ರದೇಶಗಳಲ್ಲಿ ಅಕ್ರಮವಾಗಿ ನಾವು ಬಹಳಷ್ಟು ಮಾನವರನ್ನ ದಫನ್ ಮಾಡಿದ್ದೀವಿ, ಅಲ್ಲಿ ಬಹಳಷ್ಟು ತಲೆಬುಡುಗಳು ಕೂಡ ಸಿಕ್ಕಿದ್ದಾವೆ ಅಂತ ಆರಂಭದಲ್ಲಿ ಚಿನ್ನಯ್ಯನ್ ಕಂಪ್ಲೇಂಟ್ ಕೊಟ್ಟನಲ್ವಾ, ಅದೊಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿದ ಮೇಲೆ ಭಾಳಷ್ಟು ಮಹಿಳಾ ಆಯೋಗ ಇರ್ಬೋದು, ಭಾಳಷ್ಟು ಇಲಾಖೆಯ ವ್ಯಕ್ತಿಗಳಿರ್ಬೋದು, ಹಿರಿಯ ಕಾನೂನು ಸಲಹೆಗಾರರಿರ್ಬೋದು, ಎಲ್ಲರೂ ಕೂಡ SITಯನ್ನು ರಚನೆ ಮಾಡಿ ಅಂತ ಒತ್ತಾಯ ಮಾಡಿದ ಮೇಲೆ ಒಂದು SIT ಫಾರ್ಮ್ ಆಗಿದ್ದು. ಅದಾದಮೇಲೆ ಕನ್ಯಾಡಿ ತೋಟದ ಸಮೀಪ, ಬಂಗ್ಲೆಗುಡ್ಡೆ ವಿವಿಧ ಸ್ಥಳಗಳಲ್ಲಿ, ನೇತ್ರಾವತಿ ನದಿಯ ದಡದಲ್ಲಿ ಅಲ್ಲಿ ಎಲ್ಲವೂ ಕೂಡ ಉತ್ಖನನವನ್ನು ಕೂಡ ಮಾಡಲಾಯಿತು. ಅದಾದಮೇಲೆ ವಿಠಲ್ಗೌಡ ಸೇರಿದಂತೆ ಗಿರೀಶ್ ಮಟ್ಟಣ್ಣ, ಮಹೇಶ್ ತಿಮ್ರೋಡ್ಡಿ, ಚಿನ್ನಯ್ಯ ಎಲ್ಲರನ್ನೂ ಕೂಡ ನಿರಂತರವಾಗಿ ವಿಚಾರಣೆ ಒಳಪಡಿಸಲಾಯಿತು. ಅದಾದಮೇಲೆ ಚಿನ್ನಯ್ಯ ಉಲ್ಟಾ ಹೊಡೆದಿದ್ದು ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ. ಜೊತೆಗೆ ಒಟ್ಟಾರೆಯಾಗಿ ಕೆಲವೊಂದು ಭಾಗದಲ್ಲಿ ಅಂದರೆ 13 ಪಾಯಿಂಟ್ಸ್ಗಳಲ್ಲಿ ಶೋಧ ಕಾರ್ಯಾಚರಣೆ ನಡೆದಿದ್ದು. ಅಲ್ಲಿ ಸಿಕ್ಕಿದ್ದು ಕೆಲವು ಅಸ್ಥಿಪಂಜರಗಳು ಮಾತ್ರ, ಅದರಲ್ಲಿ 8 ತಲೆಬುರುಗಳು ಸಿಕ್ಕಿದೆ ಅನ್ನೋ ಮಾಹಿತಿ ಸದ್ಯದ ಮಟ್ಟಿಗಿದೆ. ಅವನ್ನ FSLಗೂ ಕೂಡ ಕಳಿಸಿಕೊಡಲಾಗಿತ್ತು. ಅದರ ನಡುವೆ ಬೆಂಗಳೂರಿನ ಮಡಿವಾಳದಲ್ಲಿರ್ತಕ್ಕಂಥ FSL ಟೀಮ್ಗೆ ಕಳಿಸ್ಕೊಟ್ಟ ನಡುವೆ ಚಿನ್ನಯ್ಯ ಉಲ್ಟಾ ಹೊಡೆದ, ಆತನೇ ಅವ್ರ ವಿರುದ್ಧವಾಗಿಯೇ ಆರೋಪಗಳನ್ನು ಮಾಡಿದ್ದಾನೆ, ಗಂಭೀರವಾದಂಥ ಆರೋಪಗಳನ್ನು ಮಾಡಿದ್ದಾನೆ ಅಂತ ಅವನನ್ನು ರಿಲೀಸ್ ಮಾಡೋ ಪ್ರಯತ್ನಗಳನ್ನು ಮಾಡಲಾಯಿತು. ಅಂದರೆ ಅವನ ಮೇಲೆ ಕೇಸ್ ಹಾಕಲಾಯಿತು, ನಂತರ ಶಿವಮೊಗ್ಗ ಜೈಲಿಗೆ ಕಳಿಸಲಾಯಿತು. ಅದಾದಮೇಲೆ ಬೇಲ್ ಕೂಡ ಅವನಿಗೆ ಸಿಕ್ತು. ಬೇಲ್ ಕೊಟ್ಟರೂ ಕೂಡ ಶ್ಯೂರಿಟಿ ಅಂದರೆ ಬಾಂಡ್ ಕೊಟ್ಟು ಆತನನ್ನು ಬಿಡಿಸ್ಕೊಳ್ಳೋರು ಯಾರೂ ಇರಲಿಲ್ಲ. ಹಾಗಾಗಿ ಶಿವಮೊಗ್ಗ ಜೈಲಿನಲ್ಲೇ ಆತ ಕೊಳಿತಾ ಇದ್ದ. ಇವೆಲ್ಲವನ್ನು ಕೂಡ ನೀವು ಗಮನಿಸ್ಬೋದು. ಯಾವಾಗ ಆತ ಶಿವಮೊಗ್ಗ ಜೈಲಿನಿಂದ ಜಾಮೀನು ಸಿಕ್ಕರೂ ಸಹ ಶ್ಯೂರಿಟಿ ಇಲ್ಲದೆ ಇರೋದ್ರಿಂದ ಆತ ಶಿವಮೊಗ್ಗ ಜೈಲಿನಲ್ಲೇ ಇರಬೇಕಾಗಿತ್ತು. ಅದಾದಮೇಲೆ ಪತ್ನಿ ಮಲ್ಲಿಕಾ 1 ಲಕ್ಷ ರೂಪಾಯಿ ಬಾಂಡ್ ತಂದು ಕೊಟ್ಟು, ಇಬ್ಬರು ಜಾಮೀನ್ದಾರರು ಕೂಡ ಶ್ಯೂರಿಟಿ ಕೊಟ್ಟ ಮೇಲೆ ಆತನಿಗೆ ಬಿಡುಗಡೆಗೆ ಕೋರ್ಟ್ ಕೂಡ ಆದೇಶವನ್ನು ಕೊಡ್ತು. ಅಂದರೆ ಜಾಮೀನು ಸಿಕ್ಕ ಮೇಲೆ 23 ದಿನಗಳ ನಂತರ ಆತ ಬಂಧನದಿಂದ ರಿಲೀಫ್ ಪಡೆಯೋ ಭಾಗ್ಯ ಸಿಕ್ಕಿದ್ದು. ನೋಡಿ, ಈ ಕೇಸ್ನಲ್ಲಿ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ, ಬಹಳಷ್ಟು ಕನ್ಫ್ಯೂಷನ್ಸ್ ಇದೆ, ಇನ್ನೂ ಕೂಡ ಒಂದು ಕ್ಲಾರಿಟಿ ಇಲ್ಲ ಅನ್ನೋ ಥರದಲ್ಲಿ ಚರ್ಚೆಗಳು ಕೂಡ ಆಗ್ತಾಯಿದೆ. ಬಟ್ SIT ಟೀಮ್ ನಿಲುವು ಒಂದೇ ರೀತಿಯಾಗಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದು. ಯಾಕಂದರೆ ಈ ಕೇಸ್ನ ಇಲ್ಲಿಗೆ ಕ್ಲೋಸ್ ಮಾಡಿಬಿಡಬೇಕು ಅನ್ನೋ ಥರದ ಧಾವಂತದಲ್ಲೂ ಕೂಡ ಅವ್ರು ಇರೋ ಹಾಗಿದೆ. ಹಾಗಾಗಿ ಇನ್ನೇನು ಕೊನೆಯ ಪ್ರೊಸೀಜರ್ಗಳೇನಿದೆ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ ಅಲ್ಲಿಗೆ ಬಂದಿದ್ದಾರೆ ಅಂತ ಅನಿಸುತ್ತೆ. ಇನ್ನು ಈ ಕೇಸ್ನಲ್ಲಿ ಇತ್ತೀಚೆಗೆ ಗಿರೀಶ್ ಮಟ್ಟಣ್ಣ ಅವ್ರನ್ನೂ ಕೂಡ ತನಿಖೆಗೆ ಒಳಪಡಿಸಿದ್ದು. ಅಂದರೆ ಬೇಸಿಕ್ ಇನ್ಫಾರ್ಮೇಷನ್ ಏನಿತ್ತೋ ಅದನ್ನು ಕೇಳೋ ಪ್ರಯತ್ನವನ್ನು ಕೂಡ ಅವರು ಮಾಡಿದರು. ಇನ್ನು ಈ ಹೋರಾಟಗಾರರ ಭಾಗವಾಗಿ ಮಹೇಶ್ ತಿಮ್ರೋಡ್ಡಿ ಅವರು ಒಂದು ಕಡೆ ಗಡೀಪಾರು ಒಂದು ಆದೇಶದ ಪ್ರಕ್ರಿಯೆಯಲ್ಲಿ ಅವರು ಕೂಡ ತುಂಬ ಹತಾಶೆಗೊಳಗಾಗಿದ್ದಾರೆ. ಅವ್ರನ್ನೂ ಕೂಡ ರಾಯಚೂರು ಮಾನ್ವಿ ತಾಲೂಕಿಗೆ ಅವ್ರನ್ನ ಗಡೀಪಾರು ಮಾಡಲಾಗಿದೆ. ಇದು ಒಂದು ಕಡೆ ನಡೀತಾ ಇದೆ. ಇನ್ನು ಸೌಜನ್ಯ ಕೇಸ್ ಸಂಬಂಧಪಟ್ಟ ಹಾಗೆ ಅದು ಸುಪ್ರೀಂ ಕೋರ್ಟ್ ಮೆಟ್ಲೇ ಇರೋದ್ರಿಂದ ಅಲ್ಲೂ ಕೂಡ ಅದನ್ನು ಮತ್ತೆ ರೀಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಮತ್ತು ಮರು ತನಿಖೆಗೆ ಆದೇಶ ಮಾಡಿ ಏನು ಕುಸುಮಾವತಿ ಅವರು ಒಂದು
ಅಪೀಲ್ ಹೋಗಿದ್ರು, ರಿಟರ್ಜಿಯನ್ ಸಲ್ಲಿಸಿದ್ರು ಸುಪ್ರೀಂ ಕೋರ್ಟ್ನಲ್ಲಿ. ಅದಕ್ಕೆ ಸಂಬಂಧಪಟ್ಟಾಗ ಏನು SIT ಫಾರ್ಮ್ ಮಾಡಬೇಕಾ, ಏನು ಮಾಡಬೇಕು ಅನ್ನೋ ಥರದ ವಿಚಾರದಲ್ಲೂ ಕೂಡ ಸರ್ಕಾರದಿಂದ ಒಂದು ವರದಿಯನ್ನು ತರಿಸ್ಕೊಳ್ಳಿಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಆದೇಶವನ್ನು ಮಾಡ್ತಾ ಇದೆ. ಬಟ್ ಕರ್ನಾಟಕ ಗೌರ್ಮೆಂಟ್ ಏನು ಮಾಡಬೇಕು ಅನ್ನೋ ಥರದ ರಿಪೋರ್ಟನ್ನು ಅಲ್ಲಿ ಕೊಡಲಿಕ್ಕೆ ತುಂಬ ತಡ ಮಾಡ್ತಾ ಇದೆ ಅನ್ನೋ ಥರದ ಆಕ್ರೋಶ ಸಹಜವಾಗಿ ಎಲ್ಲರಲ್ಲೂ ಕೂಡ ಇದೆ. ಇದು ಸದ್ಯದ ಅಪ್ಡೇಟ್ಸ್. ಧರ್ಮಸ್ಥಳ ಕೇಸ್ ಅಂದಾಕ್ಷಣ ಬಹಳಷ್ಟು ಜನಕ್ಕೆ ಬಹಳ ಪ್ರಶ್ನೆಗಳೇ ಉಳಿದುಕೊಳ್ಳುತ್ತೆ. ನೋಡೋಣ ಏನೆಲ್ಲ ಆಗಬಹುದು. ಸದ್ಯ ಈಗ ಸಿಕ್ಕಿರ್ತಕ್ಕಂಥ ಅಂದರೆ ಮಿಸ್ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೂ ಮತ್ತು ಅಲ್ಲಿ ಸಿಕ್ಕಿದಂಥ ತಲೆಬುರುಡೆಗಳಿಗೂ ತಾಳೆ ಆಗ್ತಾ ಇರೋದ್ರಿಂದ ಏನೆಲ್ಲ ಆಗಬಹುದು ಅನ್ನೋ ಕುತೂಹಲಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.